ಸುಮ್ಮನೆ ಇಲ್ದಿರ ಲಾಲೆ ಮೊಟ್ಟಾಕಿ ಜಗಳ ಕಿತ್ಕೊಂಡೆ. ವಿಷಯ ಏನಪ್ಪ ಅಂತಂದರೆ, ನಾನು ಮೊನ್ನೆ ಲಾನುಲ್ಫ್ ಆಡ್ತಾಯಿದ್ವಿ, ಅದೇ ಫಸ್ಟ್ ಮ್ಯಾಚ್ ಕೂಡ. ಸೊ ಆಪೋಸಿಟಲ್ಲಿ ಒಬ್ಬ ಪ್ಲೇಯರ್ ಬಂದಿದ್ದ, ಹೀರೋ ಅಂದ್ಬಿಟ್ಟು. ಅವ್ನು ಯೂಸ್ ಮಾಡ್ತಾಯಿದ್ದ ಕ್ಯಾರೆಕ್ಟ್ರು ನೀರೋ ಅಂದ್ಬಿಟ್ಟು. ನಿಮ್ಗೆ ಗೊತ್ತಿರುತ್ತೆ ಅದು ನ್ಯೂ ಕ್ಯಾರೆಕ್ಟ್ರು, ಗ್ಲವೆಲೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಸೊ ಅದನ್ನ ಅವನು ನನಗೆ 3-4 ಸಲ ಆಗ್ತಾ. ನನಗೆ ಉರಿಯಿತು ಆಗ. ನಾನು ಒಂದು ಸಲ ಅವ್ನು ನಾಕ್ ಮಾಡಿಬಿಟ್ಟು ಈ ಅಮೌಂಟ್ ಹಾಕ್ಬಿಟ್ಟೆ. ಅದಕ್ಕೆ ಅವ್ನು ಉರ್ಕೊಂಬಿಟ್ಟಿದ್ದಾನೆ. ಮ್ಯಾಚ್ ಮುಗಿದ್ದು ಎಕ್ಸಿಟ್ ಆಗಿದ ತಕ್ಷಣ ಫ್ರೆಂಡ್ ರಿಕ್ವೆಸ್ಟ್ ಕೊಟ್ಬಿಟ್ಟು ಗ್ರೂಪಿಗೆ ಕರೆದ. ಸರಿ ಏನೋ ಇರಲಿ, ಹೋಗ್ಬಿಟ್ಟು ಮಾತಾಡ್ಸ್ಕೊಂಬರೋಣ ಅಂದ್ಬಿಟ್ಟು ಹೋಗಿದ್ರೆ ಅವ್ನು ನಮ್ಗೆ ಹಿಂದಿ ಬರಲ್ಲ ಮೊದಲೇ. ಅವ್ನು ಹಿಂದಿಯಲ್ಲಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ದ. ತುಮ್ಮನೆ ನಾ ಲಾಲೆ ಮೊಟ್ಲಾಗಾಯ ಅಂತ ಕೇಳಿದೆ. ನನ್ನ ಮಗ ನಾನು ಈಗೇನು ಮಾಡ್ತೀಯಾ ಅಂತ ಕೇಳಿದೆ. ಅದಕ್ಕೆ ಅವನು ಟೀಕೆ 1 vs 1 ಕೇಳೋ ಅಂತಂದ. ಸರಿ ಆಯ್ತಪ್ಪ, ಕ್ರಿಯೇಟ್ ಮಾಡು ಆಡೋಣ ಅಂತಂದೆ. ಲಾನುಲ್ಫ್ ಕೇಳೋ ಅಂತಂದ. ಇಲ್ಲ ಮಗ, ಕಸ್ಟಮ್ ಕ್ರಿಯೇಟ್ ಮಾಡು, 1 vs 1 ಆಡೋಣ, ಕ್ಯಾರೆಟ್ ಸ್ಕಿಲ್ ಒಂದು ತೆಗೆದ್ಬಿಟ್ಟು ಸಾಕು ಅಂತಂದು. ಅವನು ನೀನು ಲಾನುಲ್ಫ್ ಕೇಳೋ ಅಂತಂದ. ಸರಿ ಇನ್ನು ಭಯ ಬಿದ್ದವನೇ ಅಂತ ಅನ್ಕೊತಾನೆ ಅಂದ್ಬಿಟ್ಟು ಸುಮ್ಮನೆ ಯಾಕೆ ಅಂದ್ಬಿಟ್ಟು ಟೀಕೆ ಕೇಳೋ ಅಂತಂದ್ಬಿಟ್ಟು ಹೇಳಿದೆ. ಅವ್ನ ಕ್ಯಾರೆಕ್ಟ್ರ್ ಅವನಿಗೆ ಹಾಕೊಡೋಣ ಅಂದ್ಬಿಟ್ಟು ಅವ್ನು ಯೂಸ್ ಮಾಡ್ತಾಯಿದ್ದ ಕ್ಯಾರೆಕ್ಟ್ರೇ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಮಗ ಕ್ಯಾರೆಕ್ಟರ್ ಸ್ಕಿಲ್ ಚೇಂಜ್ ಮಾಡಿದ ತಕ್ಷಣ ನೋಡ್ಬಿಟ್ಟಿದ್ದಾನೆ. ವೆಯ್ಟ್ 1 minute ಅಂದ್ಬಿಟ್ಟು ಹೋಗ್ಬಿಟ್ಟು ಕ್ಯಾರೆಕ್ಟರ್ ಸ್ಕಿಲ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ಅವನು. ನಾನು ಅದು ನೋಡೇ ಇಲ್ಲ. ಮುಂದೆ ಏನಾಯಿತು ಅಂತ ನೀವೇ ನೋಡಿ. ಮ್ಯಾಚ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬರ್ತಾಯಿದ್ರು ಅವರೆಲ್ಲ ತಪ್ಪದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಕೂಡ ಸೆಂಡ್ ಮಾಡಿ, ಅವರು ಕೂಡ ನೋಡಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಆನಲ್ಲಿ ಇಟ್ಕೊಳ್ಳಿ. ನೋಡ್ತಾ ಇದ್ದಂಗೆ ಫಸ್ಟ್ ಮ್ಯಾಚ್ ಸ್ಟಾರ್ಟ್ ಆಯಿತು. ಓಕೆ, ಯಾವನು ನೋಡ್ರಿ AWM 2 ತೊಗೊಂಡಿದ್ದಾನೆ. ಓಕೆ, ಮಕ್ಕಳು ಈ ಕಜ್ಜಾಲ ಹೇಳಿದ್ನಲ್ಲ, ಕ್ಯಾರೆಟ್ ಸ್ಕಿಲ್ ಚೇಂಜ್ ಮಾಡಿಬಿಟ್ಟಿದ್ದಾನೆ, ನೋಡ್ಕೊಂಡಿಲ್ಲ, ಹೊಡೆದ್ಬಿಟ್ಟ ಕೂಡ. ಓಕೆ, ಸೆಕೆಂಡ್ ರೌಂಡು. ನೋಡಿ, ಅವನು ಯೂಸ್ ಮಾಡ್ತಾಯಿದ್ದೆಲ್ಲ ಫ್ಲ್ಯಾಶ್ ಬ್ಯಾಂಕ್ ಚೆನ್ನಾಗಿ ಯೂಸ್ ಮಾಡ್ತಾಯಿದ್ದ. ಅದನ್ನ ಬಿಟ್ಟರೆ ಆ ಕ್ಯಾರೆಟ್ ಸ್ಕಿಲ್ ಒಂದು ಫ್ಲ್ಯಾಶ್ ಬ್ಯಾಂಕ್ ಹಾಕಿದ್ರೆ ಅರ್ಧ ಹೆಲ್ತ್ ಹೊಲ್ಟಾಗಿರುತ್ತೆ. ಮತ್ತು ಕ್ಯಾರೆಟ್ ಸ್ಕಿಲ್ ಹಾಕಿದ್ರೆ ಅರ್ಧ ಹೊಲ್ಟಾಗುತ್ತೆ. ಆರಾಮಾಗಿ ಒಂದು ಬ್ಲೇಟ್ ಹೊಡಿತಾನೆ, ಮುಗಿತೈತೆ, ಕ್ಲಿಯರ್ ಆಗೋದೈತೆ. ಅಷ್ಟು ಈಸಿಯಾಗಿ ಹೊಡೆದಾಗ್ತಾಯಿದ್ದೆ ನಾನು. 2 ಮ್ಯಾಚ್ ಕಂಟಿನ್ಯೂಸ್ ಆಗಿ ಹೊಡೆದ್ಬಿಟ್ಟಿದ್ದಾನೆ. ಓಕೆ, 2 ರೌಂಡ್ಸ್ ಕಂಟಿನ್ಯೂಸ್ ಆಗಿ ಸೋತಿದ್ದೀವಿ. ಈಗ 3rd ರೌಂಡ್. ಈ ಸಲ ನಾನು ಡೆಸರ್ಟಿಗೆಲ್ಲ ಎತ್ಕೊಂಡಿದ್ದೀನಿ. ಕ್ಯಾರೆಟ್ ಸ್ಕಿಲ್ ಯೂಸ್ ಮಾಡಿದೆ ನೋಡಿ, ನಮ್ಮ ಕಡೆ ಕಜ್ಜಾಲ ಹಾಕಿದ್ದೇನೆ ಆಲ್ರೆಡಿ. ಕ್ಯಾರೆಟ್ ಸ್ಕಿಲ್ಗಳು ಏನೇನು ಕಿತ್ತಾರೋ ಅನಿಸುತ್ತೆ. ಒಂದ್ಸಲ ಆಡೋಕ್ಕಾದ್ರೆ ಡೆಸರ್ಟಿಗೆ ನೋಡ್ರಿ ಒಂದು ಕನೆಕ್ಟ್ ಆಗ್ತಾಯಿಲ್ಲ. 4th ರೌಂಡ್ ಸ್ಟಾರ್ಟ್ ಆಯಿತು. ಕಂಟಿನ್ಯೂಸ್ ಆಗಿ 4 ಮ್ಯಾಚ್ ಸೋತಿದ್ದೀನಿ. ಈ ಮ್ಯಾಚ್ ಸೋತ್ರೆ ಮುಗೀತು. ಏನು ಕ್ಯಾರೆಟ್ ಸ್ಕಿಲ್ಲು ಯೂಸ್ ಮಾಡ್ತಾಯಿದ್ದು, ಫ್ಲ್ಯಾಶ್ ಬ್ಯಾಂಕು. ಇನ್ನೊಂದು ಸಲ ಲಾಲಿ ಮೋಟ್ ಹಾಕೋಣ ಅನ್ನಿಸ್ತಾಯಿದೆ. ಅರೆ ಏನು ಮಾಡ್ತೀರಾ, ಸತ್ತೋಗಿದ್ದೀರ, ಇದೇ ಇನ್ನು ಮುಗೀತು. ಇಷ್ಟು ಹೀನವಾಗಿ ಸೋಲ್ತೀನಿ ಅಂದ್ಕೊಂಡಿರಲಿಲ್ಲ. ಸೋತ್ರೆ ಮಾತ್ರ ಮರ್ಯಾದೆ ಹೋಗುತ್ತೆ. ಮೊದಲೇ ಹೊರಗಡೆ ಬಿಲ್ಡಪ್ ಕೊಟ್ಟು ಬಂದಿದ್ದೀನಿ. ಕ್ಯಾರೆಟ್ ಸ್ಕಿಲ್ಲು ಅದು ಲಾಂಗ್ ನಿಂತ್ಕೊಂಡು ಎತ್ಕೊಂಡಿದೆಯಲ್ಲಪ್ಪ ಸ್ವಾಮಿ. ಡಬಲ್ ವೆಟ್ಟು ಒಳ್ಳೆ ಪ್ಲೇಯರ್ ಅಂದರೆ ಅದು ಅಲ್ಲ, ಟ್ರಿಕ್ಸು ಯೂಸ್ ಮಾಡ್ತಾ ಇರೋದು. ಓಕೆ, ಈಗ ನಾನು ಒಂದು ಮ್ಯಾಚ್ ಹೊಡೆದ್ಬಿಟ್ಟೆ. ಕನೆಕ್ಟ್ ಆಯಿತು, ಪರವಾಗಿಲ್ಲ. ಇವಾಗ ಇನ್ನೂ ನಾರ್ಮಲ್ ಪ್ಲೇಯರ್ ಅಲ್ಲ, ಪರವಾಗಿಲ್ಲ, ಆಡ್ತಾನೆ ಅಂತ ಒಂದು ಒಳ್ಳೆ ಇದು ಬಂದಿರುತ್ತೆ. ಶಾರ್ಟ್ ಗನ್ ಎತ್ಕೊಂಡಿದ್ದಾನೆ. ಶಾರ್ಟ್ ಗನ್ ನಾನು ಎತ್ಕೊಂಡಿರ್ತೀನಿ ಸರಿ. ಹೊಡೆದಾಗ್ಬಿಟ್ಟ. ಎಷ್ಟು ಸಲ ಅವ್ನು ಹಾಕಿರೋ ಪ್ರತಿ ಸಲ ಮತ್ತೆ ಅವ್ನ ಕ್ಯಾರೆಟ್ ಸ್ಕಿಲ್ ಮತ್ತೆ ಹೆಂಗೆ ಯೂಸ್ ಮಾಡ್ಬೇಕಂತ ನನಗೆ ಹೇಳ್ಕೊಡ್ತಾಯಿದ್ದೀನಿ.
ಕ್ಯಾರೆಟ್ ಸ್ಕಿಲ್ ಕಡೆ ಗಮನನೇ ಕೊಡೋಲ್ಲ. ಅಷ್ಟೊಂದು ಕ್ಯಾರೆಟ್ ಸ್ಕಿಲ್ ಯೂಸ್ ಮಾಡೋದೇ ಇಲ್ಲ. ನಾವು ಅಲ್ಲಿಂದ ಹಂಗೆ ಯೂಸ್ ಮಾಡಿ ರೂಢಿ ಆಗೋಗಿದೆ. ಅದನ್ನೇ ಹಾಕ್ಕೊಂಡು ಆಡ್ತಾ ಇರ್ತೀವಿ. ನೀವು 8 ಕನೆಕ್ಟ್ ಆಯಿತು, ಪರವಾಗಿಲ್ಲ. ರೇಂಜಿಗೆ ತಂದೀನಿ ಮ್ಯಾಚ್ನ 3-4 ಮತ್ತೆ ಒಂದು 8 ಕನೆಕ್ಟ್ ಆಯ್ತು ಡೈರೆಕ್ಟ್. ಅವನ ಹತ್ರ ಒಂದು ಶಾಟ್ ಹೊಡೆದಿದ್ರು ನಾನು ಮತ್ತೆ ಲಾಲೆ ಮೋಟ್ ಆಗ್ತಾಯಿರಲಿಲ್ಲ ನಿಜವಾಗ್ಲೂ. ಅವನಿಗೆ ಕ್ಯಾರೆಟ್ ಸ್ಕಿಲ್ಲು ಫ್ಲ್ಯಾಶ್ ಬ್ಯಾಂಕಿಂದ ಆಡ್ತಾನೆ ನೋಡಿ. ಈಗ ಕೂಡ ನೋಡ್ಕೊಳ್ಳಿ, AWM ಶಾಟ್ ಹೊಡಿತಾ ಇದ್ದಾನೆ ಇಲ್ಲಿ. ಮತ್ತೆ ಕ್ಯಾರೆಟ್ ಸ್ಕಿಲ್ ಮುಗೀತು. ಫ್ಲ್ಯಾಶ್ ಬ್ಯಾಂಕ್ ಆಗ್ದ, ಅಲ್ಲೇ ಮುಗೀತು ಅರ್ಧ HP. ಸೋತ್ಬಿಟ್ಟು ಮ್ಯಾಚ್ ಕೂಡ. ಆದರೆ ಹೋಗಲಿ ಬಿಡಿ, ಸೋತ್ರು ಪರವಾಗಿಲ್ಲ. ಆಡಿದೆ ನಮಗೆ ಚೆನ್ನಾಗೇ ಆಡಿದ ನಾನು. ಸೋಲೋದೆಲ್ಲ ಕಾಮನ್, ಸೋಲೋದು ಗೆಲ್ಲೋದು ಗೇಮ್ ಪ್ಲೇ ಅಷ್ಟೇ ಮುಖ್ಯ. ಇಷ್ಟು ಅಂದ್ಕೊಂಡು ನಾನು ಮ್ಯಾಚ್ ಅವನ ಜೊತೆ ಆಡ್ತಾಯಿದ್ದೀನಿ. ನಾನು ಮತ್ತೆ ಅದೇ ಕ್ಯಾರೆಕ್ಟರ್ ಯೂಸ್ ಮಾಡ್ತಾನೆ, ನೀರೋ ಅಂದ್ಬಿಟ್ಟು ಮತ್ತೆ ಆಪೋಸಿಟ್ ಅವನು. ಅಯ್ಯೋ ಮತ್ತೆ ಅದಕ್ಕೆ ಮತ್ತೆ 2ನೇ ಸಲ ನೋಡಿ ಎರಡನೇ ಸಲ ಬಲಿ ಅದೇ ಮತ್ತೆ ಅದಕ್ಕೆ. ಆದರೆ ಏನೂ ಪರವಾಗಿಲ್ಲ, ಅವನ ಜೊತೆ ನೋಡಿ ಅವನೇ ಹೀರೋ. ಅವನ ಜೊತೆ ಈಗ ಆಪೋಸಿಟ್ ನನ್ನ ಜೊತೆ ಆಡಿ ಜಗಳ ಮಾಡಿ ಸದ್ಯಕ್ಕೆ ಮತ್ತೆ ಅವನ ಜೊತೆನೇ ಆಡ್ತಾಯಿದ್ದೀನಿ. ಏನಾದರೂ ಹೊಸ ಫ್ರೆಂಡ್ಸ್ ಎಲ್ಲ ಪರಿಚಯ ಆಗ್ತಾರೆ, ಅದಕ್ಕೇನು ಪರವಾಗಿಲ್ಲ. ಮತ್ತು ಈಗ ಅವನ ಜೊತೆ ಆಡ್ತಾನೆ ನೋಡಿ. ಅವ್ನು ಯೂಸ್ ಮಾಡ್ತಾರೆ ಟ್ರಿಕ್ಸ್ ನೋಡಿ, ಹೆಂಗೆ ಯೂಸ್ ಮಾಡ್ತಾಯಿರ್ತಾನೆ. ಸತ್ತ ಇನ್ನಾದರೂ ಕೂಡ ಅವನ ಜೊತೆ ಆಡಿದಾಗ ನಾವು ಮ್ಯಾಚನ್ನು ಸೋತೀನಿ. ಆದರೆ ಬೇಜಾರೇನಿಲ್ಲ, ಹೊಸ ಫ್ರೆಂಡ್ ಒಬ್ಬ ಸಿಕ್ಕಿದ್ದೇನೆ ಅಂತ ಅನ್ಕೊತೀನಿ. ವೀಡಿಯೋ ನೋಡ್ಬಿಟ್ಟು ಹಂಗೆ ಹೋಗಬೇಡಿ. ಮತ್ತು ಯಾರಾದರೂ ನಿಮ್ಮ ಫ್ರೆಂಡ್ಸ್ ಗೊತ್ತಿರೋ ಅವ್ರಿಗೂ ಸೆಂಡ್ ಮಾಡಿ, ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.